ಕಾರ್ಪೊರೇಷನಲ್ಲಿ 11.5 ಎಕರೆ ಇಲ್ಲೀಗಲ್ ಆಗಿ ಖಬರಸ್ತಾನ್ದು ಚೇಂಜ್ ಮಾಡಿದ್ದಾರೆ, ಫಾರಂ 2 ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ನರೇಶ್ ಅಂತೇಳಿ RI ಸೆಕೆಂಡ್ ಝೋನು, ಅಲ್ಲಿಂದ ವೆಂಕಟೇಶ್ ಅಂತ ARO ಸೆಕೆಂಡ್ ಝೋನ್, ಅಲ್ಲಿಂದ ಮತ್ತೆ 3ನೇ ಝೋನ್ಗೆ ಹೋಗ್ತದೆ. 3ನೇ ಝೋನ್ಗೆ ಹೋಗಿ ಅಲ್ಲಿ ಕ್ರಿಯೇಟ್ ಆಗ್ತದೆ. ಲಕ್ಷ್ಮೀನಾರಾಯಣ್ ಅಂತೇಳಿ 3rd ಝೋನಲ್ಲಿ ಪ್ರಭಾರಿ RI ಇದ್ದಾರೆ, ಅವರು ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿ DCR ನಂದೀಶ್ವರ ಹತ್ರ ಫೈನಲ್ ಆಗಿ ಬಂದು ಅಲ್ಲಿಂದ ಇಶ್ಯೂ ಆಗ್ತದೆ. ಅದು ಬಂದ್ಬಿಟ್ಟು ಕೇಳಿದ್ರೆ ಅದು ಕೊಡೋದು ಒಂದು, ಆಮೇಲೆ ಇನ್ನೊಬ್ಬರದು ಇದು ಹಾಕ್ತಾರೆ, ಏನು ಶ್ರೀಕುತಿ ಬೇರೆಯವ್ರದ್ದು ಇದೇ ನಂಬರ್ ಹಾಕ್ತಾರೆ, ಇದೇ ನಂಬರ್ ಹಾಕ್ತಾರೆ. ಇಲ್ಲಿ ಶಿವಕುಮಾರ್ ಅನ್ನೋ ಒಂದು ಶ್ರೀಕುತಿ ಹಾಕಿ ಅದೇ ಡೇಟ್ ಹಾಕಿ ಬರೀ 3,442 ರೂಪಾಯಿ ಕಟ್ತಾರೆ. 11.5 ಎಕರೆ ಲಕ್ಷಗಳು ಬರುತ್ತದೆ ಕಾರ್ಪೊರೇಷನ್. ಅದು ಒಂದು ಫ್ರಾಡ್. ಆಮೇಲೆ ಇಲ್ಲಿ ನೋಡಿ ಎಲ್ಲ ನಾಟ್ ಅಪ್ಲಿಕಬಲ್, ಇಲ್ಲೆಲ್ಲ ಎಲ್ಲಿ ಡೀಟೇಲ್ಸ್ ಇಲ್ಲ, ಎಲ್ಲಿಂದ ಖಾತೆ, ಎಲ್ಲಿಂದ ವರ್ಗಾವಣೆ, ಏನು ಡೀಟೇಲ್, ಯಾವ ಆಸ್ತಿ ಎಲ್ಲಿಂದ ಅನ್ನೋದು ಎಲ್ಲ ನಿಲ್ಕೊಟ್ಟಿದೆ. ಅದನ್ನ ಅದ್ರ ಬಗ್ಗೆ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಅದನ್ನ ಹಿಂಗೆ ಮಾಡಿದ್ದಾರೆ. ಅದ್ರ ಮಾಡಿದ್ದಕ್ಕೆ ಮೇನ್ ಕಾರಣ ಅವರು ನಂದೀಶು, ಇವ್ರ ಬಗ್ಗೆ ಎಲ್ಲ ಆಕ್ಷನ್ ತಗೋಬೇಕನ್ನೋದು ನನ್ನ ಇದು. ಹಿಂಗೆ ಬೇರೆ ಟ್ರಾನ್ಸ್ಫರ್ಸ್ ಹಂಗೆ ಮಾಡಿದ್ದಾರೆ. ಆಮೇಲೆ GB ಮೀಟಿಂಗ್ ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. 11 ತಿಂಗಳು 8-9 ತಿಂಗಳಾಯ್ತು, ಇಷ್ಟವರೆಗೂ ಜನರಲ್ ಬಾಡಿ ಇಲ್ಲ. ಈಗ ಬಳ್ಳಾರಿ ಜನಗಳು ಏನು ಮಾಡ್ಬೇಕು ಹೇಳಿ, ಡೆವಲಪ್ಮೆಂಟ್ ಆಗಲ್ಲ. ಹಿಂಗೆ ಎಲ್ಲ ಯಾರ ಮನೆ ಆಸ್ತಿ ಯಾರ್ಯಾರೋ ಟ್ರಾನ್ಸ್ಫರ್ ಆದರೆ ಇನ್ನು ನೆಕ್ಸ್ಟ್ ಜನಗಳು ತಮ್ಮ ಆಸ್ತಿ ಅವರು ಹುಷಾರಾಗಿ ನೋಡ್ಕೋಬೇಕಾಗ್ತದೆ. ಆ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ದಯವಿಟ್ಟು ಇದು ಆಸ್ತಿ ಬಂದು ಖಬರಸ್ತಾನ್ ಯಾರೋ ಬೇರೆ ಲೇಡಿ ಮೇಲೆ ಆಗಿದೆ, ಪ್ರಭಾವತಿ ಅನ್ನೋ ಅವ್ರ ಮೇಲೆ ಆಗಿದೆ. ಆಗಲಿ ಅವಳು ನಿಜ ಇರಲಿ, ಆದರೂ ಕೂಡ ಅದ್ರ ಡೀಟೇಲ್ಸ್ ಬೇಕಲ್ಲ, ಅದು ಯಾವುದು ಏನು ಅದ್ರ ಏನನ್ನ ಡೀಟೇಲ್ಸ್ ಇದ್ರೆ ಮಾಡಿದ್ರು ಓಕೆ. ಮಾಡಿದ್ರು ಕೂಡ ಇದು ಯಾವುದೋ ನಂಬರು, ಇಲ್ಲಿಂದ ಹಳೆಯದು ಯಾರೋ ಶಿವಕುಮಾರು, ಅದನ್ನ ಇದಕ್ಕೆ ಚಲನ್ ಕಟ್ಟಿ ಇದು ಮಾಡ್ತಾರೆ ಅಂದರೆ ಎಷ್ಟು ನ್ಯಾಯಬದ್ಧವಾಗಿದೆ. ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ಇವರು ನಮ್ಮ ನಗರ ಪಾಲಿಕೆ ಪೌರಾಡಳಿತ ಮಂತ್ರಿ ಇದಾರಲ್ಲ ಬೈರತಿ ಸುರೇಶ್ ಅವರು ಕೂಡ ತಿಳ್ಕೋಬೇಕು. ಏನಂದ್ರೆ ನೀವು ದಯವಿಟ್ಟು ಕಾರ್ಪೊರೇಷನ್ ಹ್ಯಾಂಡ್ಗಳು ಹಾಕಬೇಕು. ನೀವು ಅಡ್ಮಿನಿಸ್ಟ್ರೇಷನ್ ರೆವಿನ್ಯೂ ಹ್ಯಾಂಡ್ ಹಾಕಿದ್ರೆ ಕಾರ್ಪೊರೇಷನ್ ಆಗಲ್ಲ. ಕಾರ್ಪೊರೇಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಆಫೀಸರ್ಸ್ನೇ ಹಾಕಿದ್ರೆ, ಕಾರ್ಪೊರೇಷನ್ ಹ್ಯಾಂಡ್ ಹಾಕಿದ್ರೆ ಅವ್ರಿಗೆ ನಾಲೆಜ್ ಇರ್ತದೆ. ನೀವೆಲ್ಲ ರೆವಿನ್ಯೂ ಅವ್ರನ್ನ ತಂದು ಇಲ್ಲಿ ಹಾಕಿದ್ರೆ ಅವರಿಗೆ ಕಂಪ್ಲೀಟ್ ಕಾರ್ಪೊರೇಷನ್ ಬಗ್ಗೆ ಗೊತ್ತಿರಲ್ಲ. ಕಾರ್ಪೊರೇಷನ್ ಇದ್ರೆ ಅವ್ರಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಇದ್ರ ಮೇಲೆ ಯಾರ್ಯಾರ ಮೇಲೆ ಕ್ರಮ ತಗೋಬೇಕಂತ ಸೀರಿಯಸ್ಲಿ ತಗೋಬೇಕನ್ನೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಾಗಲಿ, ಬೈರತಿ ಸುರೇಶ್ ಅವ್ರಿಗಾಗಲಿ, ಆಮೇಲೆ ನಮ್ಮ ಶಾಸಕರು, ಆಮೇಲೆ ನಾಗೇಂದ್ರನ್ ಅವ್ರಿಗೆ ಎಲ್ಲರಿಗೂ ನಾನು ಇದೇ ಕೇಳ್ಕೊತೀನಿ. ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಇನ್ನು ಮುಂದಕ್ಕೆ ಕೂಡ ಏನೇನಾಗ್ತಿದಾವೋ ಗೊತ್ತಿಲ್ಲ, ಭಾಳ ಇಂಥವು ನಡೀತಾ ಇದ್ದಾವೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ನಮ್ಮ